ಈ ಹಿಂದೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕೆರೆಗಳಿತ್ತು. ಕೆರೆಗಳ ಒತ್ತುವರಿಯಾಗಿ ಕೆರೆಗಳನ್ನು ಮುಚ್ಚಿ ಬೇಕಾದಷ್ಟು ಕಟ್ಟಡಗಳನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಗೊತ್ತಿದೆ. ಆದರೆ ಈಗ ಸದ್ಯಕ್ಕೆ ಉಳಿದಿರುವಂಥ ಒಂದಷ್ಟು ಕೆರೆಗಳು ಉಳ್ಳವರ ಪಾಲಾಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಮರೆಯಾಗ್ತಾ ಇದ್ದಾವೆ ಕೆರೆಗಳು. ಬೆಂಗಳೂರಿನ ಕೆರೆ ಜಾಗ 183 ಕೆರೆ ಪ್ರದೇಶದಲ್ಲಿ ಒತ್ತುವರಿಯಾಗಿದೆ. 472 ಎಕರೆ ಜಾಗ. ಒತ್ತುವರಿ ಜಾಗ ವಾಪಸ್ ಪಡೆಯೋದರಲ್ಲಿ ಪಾಲಿಕೆ ವಿಫಲ ಆಗಿಬಿಟ್ಟಿದೆ. ಕೆರೆ ಅಭಿವೃದ್ಧಿಗೆ ಮುಂದಾದಾಗ ಈ ಒತ್ತುವರಿ ಆಗಿರುವಂಥದ್ದು ವಿಚಾರ ಬಯಲಿಗೆ ಬಂದಿದೆ. 472 ಎಕರೆ ಜಾಗ ಒತ್ತುವರಿ ಆಗಿರುವಂಥದ್ದು. ಕೆರೆ ಅಭಿವೃದ್ಧಿಗೆ ಮುಂದಾದಾಗ ಒತ್ತುವರಿ ಆಗಿರುವಂಥದ್ದು ಎನ್ಕ್ರೋಚ್ಮೆಂಟ್ ಬಯಲಿಗೆ ಬಂದಿದೆ. ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆಗೆ ಪಾಲಿಕೆ ಮನವಿಯನ್ನು ಮಾಡಿಕೊಂಡಿದೆ. 288 ಎಕರೆ ಜಾಗ ಸರ್ಕಾರಿ ಸಂಸ್ಥೆಗಳಿಂದಲೇ ಒತ್ತುವರಿಯಾಗಿದೆ. 188 ಎಕರೆ ಪ್ರದೇಶ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದೆ. ಮತ್ತೆ ಮರೆಯಾಗ್ತಾ ಇದ್ದಾವೆ ಕೆರೆಗಳು ಸದ್ಯಲ್ಲದೆ ಬೆಂಗಳೂರಿನಲ್ಲಿ. ಎಷ್ಟೆಷ್ಟು ಕೆರೆ ಜಾಗಗಳು ಗುಳುಮಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ 183 ಕೆರೆ ಪ್ರದೇಶದಲ್ಲಿ ಒತ್ತುವರಿಯಾಗಿದೆ 472 ಎಕರೆ ಜಾಗ. ಒತ್ತುವರಿ ಜಾಗ ವಾಪಸ್ ಪಡೆಯೋದ್ರಲ್ಲಿ ವಿಫಲ ಆಗ್ತಾ ಇದೆ. ಬೆಂಗಳೂರಿನ ಕೆರೆಯ ಜಾಗ 188 ಎಕರೆ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದೆ. ಉಳಿದಂತೆ 288 ಎಕರೆ ಜಾಗ ಸರ್ಕಾರಿ ಸಂಸ್ಥೆಗಳಿಂದಲೇ ಒತ್ತುವರಿಯಾಗಿದೆ. 288 ಎಕರೆ ಸರ್ಕಾರದಿಂದ, 188 ಎಕರೆ ಖಾಸಗಿ ಜಾಗಗಳಿಂದ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿರುವಂಥದ್ದು. ಇದೀಗ ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆಗೆ ಪಾಲಿಕೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಉಳಿದಂತಿರುವಂಥದ್ದೇ ಜೀವಂತವಾಗಿರುವಂಥದ್ದೇ ಒಂದಷ್ಟು ಕೆರೆಗಳಷ್ಟೇ ಬೆಂಗಳೂರಿನಲ್ಲಿ. ಹೀಗಾಗಿ ಅದನ್ನು ಕೂಡ ಕಬಳಿಕೆ ಮಾಡುವಂಥ, ಒತ್ತುವರಿ ಮಾಡುವಂಥ ಕೆಲಸಗಳಾಗ್ತಾ ಇದೆ ಬೆಂಗಳೂರಿನಲ್ಲಿ.